ಇಲ್ಲಿ ಒಂದು ಲೋಟ ಅವಲಕ್ಕಿ ಪುಡಿ ಮಾಡ್ಕೊಂಡಿದ್ದೀನಿ, ದಪ್ಪ ದಪ್ಪ ಪುಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಉಪ್ಪಿನ ಪುಡಿ ಹಾಕ್ತೀನಿ. ನಮಗೆ ಖಾರಕ್ಕೆ ಸಾಂಬಾರು ಪೌಡ್ರು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋದು. ನಾನು 1.5 ಸ್ಪೂನ್ ಹಾಕ್ತಾಯಿದ್ದೀನಿ. ಇಲ್ಲಿ ಹುಣಸೆಹಣ್ಣು ನೆನೆಸ್ಕೊಂಡಿದ್ದೀನಿ. ಇದು ನೆನೆಲಿ ಹುಣಸೆಹಣ್ಣು, ಆಮೇಲೆ ಹುಳಿ ಬಿಡಬೇಕು ಇದಕ್ಕೆ. ಇವಾಗ ಇದಕ್ಕೆ ಸ್ವಲ್ಪ ಹುಣಸೆ ಹುಳಿ ಹಾಕಿ ಕಲಿಸ್ತೀನಿ. ಅದು ನೆನೆಯಬೇಕು. ಸ್ವಲ್ಪ ಸಾಲದೇ ಇದ್ದರೆ ನೀರು ಹಾಕ್ಕೊಳ್ತೀನಿ, ಕಲಿಸ್ತೀನಿ. ಇವಾಗ ನೋಡಿ ಗಟ್ಟಿ ಇದೆ, ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ತೀನಿ. ನೋಡಿ ಈ ರೀತಿ ಉದ್ರಾಗಿ ಎದ್ದಿದೆ. ಕಲಿಸ್ಬೇಕು. ಹುಣಸೆ ಹುಳಿ ಹಾಕಿ ಉಪ್ಪು ಹಾಕಿ ಖಾರದ ಪುಡಿ ಹಾಕಿದ್ದೀನಿ, ಸಾಂಬಾರು ಪೌಡ್ರು. ಇದು ಸ್ವಲ್ಪ ಹೊತ್ತು ನೆನೆ. ನೋಡಿ ಸ್ಟವ್ ಆನ್ ಮಾಡಿ 1-3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ನಮ್ಮ ಇಷ್ಟದ ಪ್ರಕಾರ ಕಡಲೆಕಾಯಿ ಬೀಜ ಹಾಕೋದು. ಇದು ಸ್ವಲ್ಪ ಬಾಡಲಿ. ಸ್ವಲ್ಪ ಎಳ್ಳು ತೊಗೊಂಡಿದ್ದೀನಿ, ಹುರಿದಿರೋ ಎಳ್ಳು. ಇದು ಒಗ್ಗರಣೆ ಸಾಮಾನು: ಸಾಸಿವೆ, ಕಡಲೆಬೇಳೆ, ಜೀರಿಗೆ, ಮೆಂತ್ಯ, ಕರಿಬೇವು, ಒಂದು ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಈ ರೀತಿ ಖಾರದ ಪುಡಿ ಮತ್ತು ಸಾಂಬಾರು ಪೌಡ್ರು ಮತ್ತು ಉಪ್ಪು ಹಾಕ್ಬಿಟ್ಟು, ಹುಳಿ ಹಾಕ್ಬಿಟ್ಟು ಈ ರೀತಿ ಉಪ್ಪಿಟ್ಟು ಥರ ಉದ್ದರಾಗಿ ಕಲಿಸ್ಕೋಬೇಕು. ಇದನ್ನು ಕಲಿಸ್ಕೊಂಡು ರೆಡಿ ಮಾಡ್ಕೋಬೇಕು. ಇಲ್ಲಿ ಕಡಲೆಕಾಯಿ ಬೀಜ ಫ್ರೈ ಆಗಲಿ. ಇವಾಗ ಒಗ್ಗರಣೆ ಸಾಮಾನು ಹಾಕ್ತೀನಿ. ಇದೆಲ್ಲ ಸ್ವಲ್ಪ ಫ್ರೈ ನೋಡಿ. ಇಷ್ಟು ಫ್ರೈ ಆದಮೇಲೆ ಸ್ವಲ್ಪ ಹಿಂಗೆ ಹಾಕ್ತೀನಿ. ಹಿಂಗು ಮುಖ್ಯ, ಹಿಂಗೆ ಹಾಕಿದಷ್ಟು ಇದು ಚೆನ್ನಾಗ್ತದೆ. ಇವಾಗ ಹುರಿದಿರೋ ಎಳ್ಳು ಹಾಕ್ತೀನಿ. ನೀವು ಬೇಕಾದ್ರೆ ಎಳ್ಳು, ಕೊಬ್ಬರಿ, ಕಡಲೆಕಾಯಿ ಬೀಜ ಪುಡಿ ಮಾಡಿಬಿಟ್ಟು ಹಾಕ್ಬೋದು. ನನಗೆ ಇದು ಬಾಯಿಗೆ ಸಿಕ್ಕರೆ ಚೆನ್ನಾಗಿರ್ತದೆ ಅಂದ್ಬಿಟ್ಟು ಈ ರೀತಿ ಹಾಕ್ತೀನಿ ನಾನು. ಇದು ಸ್ವಲ್ಪ ಫ್ರೈ ಆದಮೇಲೆ ಇದು ಅವಲಕ್ಕಿ ಪುಡಿನ ಹಾಕ್ತೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ನೋಡಿ ಇವಾಗ ಅವಲಕ್ಕಿ ಪುಡಿ ಹಾಕ್ತೀನಿ. ನೋಡಿ ಹಾಕಾದ್ಮೇಲೆ ಎಲ್ಲ ಮಿಕ್ಸ್ ಮಾಡ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಕಟ್ ಮಾಡಿ ತೊಳೆದು ಕಟ್ ಮಾಡಿದ್ದೀನಿ. ನೀವು ಕಾಯಿ ತುರಿ ಬೇಕಾದ್ರೆ ಹಾಕ್ಕೋಬೋದು, ಕೊಬ್ಬರಿ ತುರಿ ಬೇಕಾದ್ರೆ ಹಾಕ್ಕೋಬೋದು. ನಾನು ಟೇಸ್ಟ್ ಹಸಿ ಕಾಯಿ ತುರಿ ಹಾಕ್ತೀನಿ. ಇವಾಗ ಎಲ್ಲ ಮಿಕ್ಸ್ ಮಾಡೋಣ. ಕಡಿಮೆ ಉರಿ ಮಾಡಿಬಿಟ್ಟು ಎಲ್ಲ ಮಿಕ್ಸ್ ಮಾಡ್ತೀನಿ. ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಈ ತಿಂಡಿ ಅಂದರೆ ನಮ್ಮನೆ ಎಲ್ರಿಗೂ ಇಷ್ಟ. ಈಗ ಸಿಮ್ ಮಾಡಿಬಿಟ್ಟು ಸ್ವಲ್ಪ 1 ನಿಮಿಷದಷ್ಟು ಈ ಬಿಸಿ ಮಾಡೋಣ. ಚೆನ್ನಾಗಿ ಬಿಸಿ ಆದಮೇಲೆ ಆಫ್ ಮಾಡ್ತೀನಿ. ನೋಡಿ ಬಿಸಿ ಬಿಸಿಯಾದ ಹುಳಿ ಅವಲಕ್ಕಿ ರೆಡಿಯಾಗಿದೆ. ಇವಾಗ ಸ್ಟವ್ ಆಫ್ ಮಾಡಿಬಿಡ್ತೀನಿ. ಇವಾಗ ತಿನ್ನಲು ರೆಡಿಯಾಗಿದೆ. ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಸರ್ವ್ ಮಾಡ್ಕೊಳ್ಳೋದು. ನಮ್ಮ ಮನೆಗೆ ಎಲ್ರಿಗೂ ಫೇವ್ರೆಟ್ ತಿಂಡಿ ಇದು. ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ.